ಅರ್ಜುನ್ ಜನ್ಯ ಡೈರೆಕ್ಷನ್ ಅಲ್ಲಿ ಬಂದಿರುವಂತ 45 ಸಿನಿಮಾದ ಅಫ್ರೋ ಟಪಾಂಗ್ ಸಾಂಗ್ ಇವತ್ತು ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಇವತ್ತು ನವೆಂಬರ್ 1 ರಿಲೀಸ್ ಆಗಿದೆ. ಸಾಂಗ್ ನಾನ್ ನೋಡ್ಕೊಂಡ್ ಬಂದೆ. ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್. ಈ ರೀತಿ ಸಾಂಗ್ ನಾನ್ ಮೊದ್ಲು ಎಲ್ಲೂ ಕೇಳಿರ್ಲಿಲ್ಲ. ಒಂದು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ, ಡಿಫ್ರೆಂಟ್ ಸ್ವಾಗ್ ಅಲ್ಲಿ ಕಾಣಿಸ್ತಾ ಇದೆ. ಹಂಗಿದ್ರೆ ಬನ್ನಿ ಈ ಸಾಂಗ್ ಹೇಗಿತ್ತು, ಚೆನ್ನಾಗಿದೆಯಾ ಇಲ್ವಾ, ನನ್ನ ಒಪಿನಿಯನ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಚಾನಲ್ ಗೆ ವಿಸಿಟ್ ಮಾಡಿ, ಬೇರೆ ವಿಡಿಯೋಗಳನ್ನ, ಬೇರೆ ಕಂಟೆಂಟ್ ಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ನೋಡೋಣ ಏನ್ ಮಾಡ್ತೀರಾ ಅಂತ. ಅರ್ಜುನ್ ಜನ್ಯ ಅವರ ಡೆಬ್ಯೂ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಈ 45 ಮೂವಿನಲ್ಲಿ ರಾಜ್ ಬಿ ಶೆಟ್ಟಿ, ಶಿವಣ್ಣ ಅವರು ಮತ್ತೆ ಉಪೇಂದ್ರ ಅವರು ನಟಿಸ್ತಾ ಇದ್ದಾರೆ. ಈ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗ್ ಅಫ್ರೋ ಟಪಾಂಗ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ. ಅದು 5 ಭಾಷೆಗಳಲ್ಲಿ: ಹಿಂದಿ, ತಮಿಳ್, ಕನ್ನಡ, ಮಲಯಾಳಂ ಮತ್ತೆ ತೆಲುಗುನಲ್ಲಿ. ನಾನ್ ಹಾಗೆ ಒಂದ್ಸರಿ ಎಲ್ಲಾ ಲ್ಯಾಂಗ್ವೇಜ್ ಗಳಲ್ಲೂ ಈ ಸಾಂಗ್ ನ ಒಂದ್ಸರಿ ನೋಡ್ಕೊಂಡ್ ಬಂದೆ. ಒಂದು ಬೇರೆ ಏನು ಫೀಲ್ ಕೊಡ್ಲಿಲ್ಲ. ಆ ಲಿರಿಕ್ಸ್ ಗಳು ಸೇಮ್ ಇರೋದ್ರಿಂದ ಒಂದೇ ಫೀಲ್ ಕೊಡ್ತಾ ಹೋಯ್ತು. ಲಿರಿಕ್ಸ್ ನ ಬರ್ದಿರೋದು ನಿಶಾನ್ ರೈ ಮತ್ತೆ MC ಬಿಜ್ಜು ಅವರು, ಹಾಡಿರೋದು ಸಹ ಅವರೇ. ನೀವು ನೋಡಿರ್ತೀರ MC ಬಿಜ್ಜು ರ್ಯಾಪರ್ ಅವರು ಯಾವ ರೀತಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಸಾಂಗ್ ನ ಹೇಳ್ತಾರೆ, ಅದೇ ರೀತಿ ಲಿರಿಕ್ಸ್ ನ ಬರೀತಾರೆ. ಅದೇ ರೀತಿ ಈ ಸಾಂಗ್ ನಲ್ಲಿ ಮಾಡಿರೋದು. ಅರ್ಜುನ್ ಜನ್ಯ ಅವರಿಗೆ ಯಾವ ರೀತಿ ತಲೆಯಲ್ಲಿ ಹೊಳಿತೋ ಗೊತ್ತಿಲ್ಲ. ಈ ರೀತಿ ಸಾಂಗ್ ನಾನ್ ಮೊದ್ಲೆಲ್ಲೂ ಕೇಳಿರ್ಲಿಲ್ಲ. ಒಂದು ಡಿಫ್ರೆಂಟ್ ವೈಬ್ ನ ಕೊಡ್ತಾ ಇತ್ತು ಸಾಂಗ್ ಅಲ್ಲಿ. ಎಸ್, ವಿಡಿಯೋ ಸಾಂಗ್ ಅಲ್ಲಿ ನೋಡೋದಾದ್ರೆ ಶಿವಣ್ಣ ಅವರು, ಉಪೇಂದ್ರ ಅವರ ಲುಕ್ಸ್ ತುಂಬಾನೇ ಸ್ಟನ್ ಆಗಿದೆ. ಹಾಗೆ ಶಿವಣ್ಣ ಅವರ ಎನರ್ಜಿ ಆ ವಿಡಿಯೋ ಸಾಂಗ್ ನಲ್ಲಿ ಕಾಣಿಸ್ತಾ ಇದೆ. ಈ ಸಾಂಗ್ ನಲ್ಲಿರುವಂತ ಕಾಸ್ಟ್ಯೂಮ್, ಆ ಕಾನ್ಸೆಪ್ಟ್ ನ ನೋಡ್ತಿದ್ರೆ ನಮ್ಮ ಅರ್ಜುನ್ ಜನ್ಯ ಅವರು ಬೇರೆ ಒಂದು ಪ್ರಪಂಚ, ಬೇರೆ ಒಂದು ಸಿನಿಮ್ಯಾಟಿಕ್ ವರ್ಲ್ಡ್ ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಫೀಲ್ ಆಗ್ತಾ ಇತ್ತು. ಆ ಸಾಂಗ್ ನ ನೋಡ್ತಾ ಇದ್ರೆ ಒಂದು ಟ್ರೈಲರ್ ನ ನೋಡೋ ಫೀಲ್ ಆಯ್ತು ನನಗೆ. ಯಾಕಂದ್ರೆ ಫಸ್ಟ್ ಆ ಸಾಂಗ್ ಸ್ಟಾರ್ಟ್ ಆಗಿದ್ದ ಮುಂಚೆ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಬರ್ತಾರೆ. ರಾಜ್ ಬಿ ಶೆಟ್ಟಿ ಅವರು ಒಂದು ನಾಯಿ ಬೆನ್ನ ತುಂಬಿರೋದು, ಅವರು ಹಾಗೆ ಅಲ್ಲಿಂದ ಬಿದ್ದು ಕೆಳಗಡೆ ಒಂದು ಪ್ರಪಂಚಕ್ಕೆ ಬರ್ತಾರೆ. ಹಾಗೆ ಆ ಪ್ರಪಂಚದಲ್ಲಿ ಏನೇನೆಲ್ಲ ಆಗುತ್ತೆ, ಅಲ್ಲಿ ಯಾವ ರೀತಿ ವೈಬ್ ನ ಸೃಷ್ಟಿ ಮಾಡ್ತಾರೆ, ಅಲ್ಲಿಂದ ವೈಬ್ ಇಂದ ಒಂದು ಸಾಂಗ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಶಿವಣ್ಣ ಮತ್ತೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ಏನು ಅನ್ನೋ ಒಂದು ತಲೆಯಲ್ಲಿ ಹುಳನ ಬಿಟ್ಟಿದ್ದಾರೆ ಅರ್ಜುನ್ ಜನ್ಯ ಅವರು. ಆ ಸಾಂಗ್ ನಲ್ಲಿ ನೋಡ್ತಿರುವಂತ ಆ ಕಾಡಿನ ಬುಡಕಟ್ಟು ಜನಾಂಗದವರು ಈ ಸಿನಿಮಾದಲ್ಲೂ ಏನಾದ್ರು ಅಪಿಯರೆನ್ಸ್ ಇದೆಯಾ ನೋಡ್ಬೇಕಿದೆ. ಅದಕ್ಕಿಂತ ಹೆಚ್ಚಾಗಿ ಅರ್ಜುನ್ ಜನ್ಯ ಅವರೇ ಈ ಸಾಂಗ್ ನಲ್ಲಿ ಕ್ಯಾಮಿಯೋ ರೋಲ್ ನ ಒಂದು ಮಾಡಿದ್ದಾರೆ. ಅಂದ್ರೆ ಕ್ಯಾಮಿಯೋ ಅಪಿಯರೆನ್ಸ್ ಈ ಸಾಂಗ್ ನಲ್ಲಿ ಅವರು ಒಂದು ಪಾತ್ರನ ಮಾಡಿದ್ದಾರೆ. ಒಟ್ನಲ್ಲಿ ನೋಡೋದಾದ್ರೆ ಅರ್ಜುನ್ ಜನ್ಯ ಅವರು ಒಂದು ಸಕಲ ಕಲಾ ವಲ್ಲಭ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದ ರೈಟರ್, ಡೈರೆಕ್ಟರ್, ಮ್ಯೂಸಿಕ್ ಕಂಪೋಸರ್ ಆಗಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬಾನೇ ಕಷ್ಟಪಟ್ಟಿದ್ದಾರೆ. ಈ ಸಿನಿಮಾ December 25th ಗೆ ರಿಲೀಸ್ ಆಗ್ತಾ ಇದೆ. ನನಗಂತೂ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ನಿಮ್ಗೆ ಏನ್ ಅನ್ಸ್ತು ಈ ಸಾಂಗ್ ನ ನೋಡಿ? ನೀವು ಈ ಸಾಂಗ್ ನ ನೋಡಿದ್ರ? ಆ ಸಾಂಗ್ ಅಲ್ಲಿ ಯಾರ ಅಪಿಯರೆನ್ಸ್ ನಿಮ್ಗೆ ತುಂಬಾನೇ ಇಷ್ಟ ಆಯ್ತು? ರಾಜ್ ಬಿ ಶೆಟ್ಟಿನ, ಶಿವಣ್ಣ ಅವರ, ಅಥವಾ ನಮ್ಮ ಉಪೇಂದ್ರ ಅವರ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಿರಾ ಅಂತ ಅನ್ಕೊಂಡಿದೀನಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತುಂಬಾನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ